ಫ್ರೆಶ್ ಆದ ಜೋಳದಿಂದ ಮಾಡಿದ ರೊಟ್ಟಿ ಇವತ್ತಿನ ರೆಸಿಪಿ. ತರಕಾರಿ ಮತ್ತು ಬೆಣ್ಣೆ ಹಾಕಿ ಮಾಡಿದಂಥ ಈ ಜೋಳದ ರೊಟ್ಟಿ ತುಂಬ ರುಚಿಯಾಗಿ ಬರ್ತದೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದೇ ರೀತಿ ಮಕ್ಕಳಿಗಾಗಿ ಸಣ್ಣ ಪಿಜ್ಜಾ ರೀತಿಯಲ್ಲಿ ಸಹ ಮಾಡಿದ್ದೇನೆ. ಇದನ್ನೇ ನೋಡಿ, ಒಂದು ಫ್ರೆಶ್ ಆದ ಜೋಳ ತೆಗೆದುಕೊಂಡಿದ್ದೇನೆ. ಇದರನ್ನೆಲ್ಲ ನೋಡಿ ಬಿಡಿಸಿ ಇಟ್ಟಿದ್ದೇನೆ. ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ನಾನು ಇದನ್ನು ಈಗ ತರಿಯಾಗಿ ರುಬ್ಬಿದೆ ನೋಡಿ, ತಂದಿದ್ದೇನೆ ನೋಡಿ. ತುಂಬ ನುಣ್ಣಗಾಗೋದು ಬೇಡ, ತರಿಯಾಗಿರಲಿ ಇದು. ಇದನ್ನೊಂದು ಬೇರೊಂದು ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, 4 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, 4 ಟೇಬಲ್ ಸ್ಪೂನ್ನಷ್ಟು ಕ್ಯಾಪ್ಸಿಕಮ್ ಇದೆ ನೋಡಿ, ಅದು ದೊಣ್ಣೆಮೆಣಸು ಸಣ್ಣದಾಗಿ ಕಟ್ ಮಾಡಿ ಇದೆಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ. ಒಂದೊಂದಾಗಿ ಈರುಳ್ಳಿಯನ್ನು ಸ್ವಲ್ಪ ಬಿಡಿಸಿ ಕೈಯಲ್ಲಿ ಹಾಕ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ ಈ ರೊಟ್ಟಿ, ಬೆಳಗಿನ ಉಪಹಾರಕ್ಕೆ ಸಹ ಮಾಡ್ಬೋದು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕುವ, ಎಷ್ಟು ಬೇಕು ನೋಡಿ ಹಾಕಿದ್ರಾಯಿತು. 2 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಮೆಣಸಿನ ಪುಡಿ ಸಹ ಹಾಕ್ಬೋದು, ಇದು ಹಾಕಿದರೆ ಒಂದು ರುಚಿಯೇ ಬೇರೆ ಬರ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಣ್ಣ ಚಮಚ ಒಂದು. ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು. ಇದಕ್ಕೀಗ ನಾನು ನನ್ನಲ್ಲಿ ಬ್ರೆಡ್ ತಂದದಿತ್ತು, ನಾನು ಇದನ್ನು ಬ್ರೆಡ್ಡನ್ನು ಹಾಕಿ ಮಾಡ್ತಾಯಿದ್ದೇನೆ. ಒಂದು 6 ಪೀಸ್ನಷ್ಟು ಬ್ರೆಡ್ ತೆಗೆದುಕೊಂಡಿದ್ದೇನೆ ನಾನು, ಸ್ಲೈಸ್. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ನನ್ನ ಚಾನಲನ್ನು ನೋಡುವವರು ಹೊಸಬರಾಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ. ಒಂದು 6 ಬ್ರೆಡ್ ಪೀಸನ್ನು ನಾನು ಇದಕ್ಕೆ ಹಾಕಿದ್ದೇನೆ. ಇದು ಆ ಜೋಳದಲ್ಲಿರುವ ನೀರನ್ನೆಲ್ಲ ಹೀರಿಕೊಳ್ತದೆ. ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕುವ, ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆ ರಾತ್ರಿ ಯಾವ ಹೊತ್ತು ಸಹ ಮಾಡಿ ತಿನ್ಬೋದು ಇದನ್ನು. ಇದು ನೋಡಿ, ಮಕ್ಕಳಿಗೆಲ್ಲ ಕೊಡುವ ಹಾಗಿದ್ರೆ ಸ್ವಲ್ಪ ವಾರಿಗೆನೆಲ್ಲ ಹಾಕಿದರೆ ರುಚಿಯಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ಈ ಪಿಜ್ಜಾದಲ್ಲಿ ಬಂದ 2 ಸಣ್ಣ ಪ್ಯಾಕೆಟಿನದ್ದು ಹಾಕಿದ್ದೇನೆ. ಇದು ಒಂದು 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ನೋಡಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೀರೇನು ಹಾಕುವ ಅಗತ್ಯ ಇಲ್ಲ, ಕಾರ್ನಲ್ಲಿ ನೀರಿದೆ ನೋಡಿ. ಮಿಕ್ಸಿಯಲ್ಲಿ ನಾವು ರನ್ ಮಾಡುವಾಗ ಸ್ವಲ್ಪ ನೀರು ಬಿಡ್ತದೆ ಅದು ಇನ್ನಷ್ಟು. ಈಗ ನೋಡಿ, ನಾನು ಬೆಣ್ಣೆ ತೆಗೆದುಕೊಂಡಿದ್ದೇನೆ. ತುಪ್ಪ ಬೆಣ್ಣೆ ಏನು ಬೇಕಿದ್ದರೂ ಎಣ್ಣೆ ಸಹ ಹಾಕ್ಕೊಳ್ಬೋದು. ನಾನು ಮಾತ್ರ ಇದು ಹೆಲ್ದಿ ಆಗಿರಲಿ ಅಂತ ಬೆಣ್ಣೆ ತೆಗೆದುಕೊಂಡು ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೆ ನೋಡಿ, ಈಗ ನಾನು ಒಂದು ದೊಡ್ಡದಾಗಿ ಒಂದು ಮಾಡಿ ತೋರಿಸ್ತೇನೆ ಈಗ ರೊಟ್ಟಿ ಟೈಪಲ್ಲಿ. ಈ ರೀತಿ ಹಾಕಿ ಒಂದು 4 ಚಮಚ ಹಾಕಿ ನಾನು ಚೆನ್ನಾಗಿ ತಟ್ಟಿ ಸೈಡಲ್ಲೆಲ್ಲ ಸ್ವಲ್ಪ ಉರುಟಾಗುವಂತೆ ಶೇಪ್ ಕೊಡುವ, ರೌಂಡ್ ಶೇಪ್ ಬರುವ ಹಾಗೆ ನೋಡಿ. ಈ ರೀತಿ ಶೇಪ್ ಕೊಟ್ಟರೆ ಆಯಿತು. ಮತ್ತು ಲೋ ಟು ಮೀಡಿಯಮ್ ಹೀಟ್, ಅಂದರೆ ಸ್ವಲ್ಪ ಸಣ್ಣದಾಗಿರಲಿ ಉರಿ, ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಟೈಮ್ ಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ, ಸುತ್ತು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕುವ ಸೈಡಿಗೆ. ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡುವ, ಮತ್ತೊಮ್ಮೆ ಚೆಕ್ ಮಾಡಿ ನೋಡುವ ಬೆಂದಿದೆಯಾ ಅಂತ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮೇಲ್ಗಡೆ ನಾನು ನೀರಾದ ಬೆಣ್ಣೆಯನ್ನು ಹಾಕಿದ್ದೇನೆ. ಇದನ್ನೀಗ ನಾವು ತಿರುಗಿಸಿ ಹಾಕುವ ನೋಡಿ. ಸ್ವಲ್ಪ ಬೆಣ್ಣೆ ಹಾಕುವ, ಇದನ್ನೀಗ ತಿರುಗಿಸಿ ಹಾಕಿ ಬೇಯಿಸುವ. 2 ಕಡೆ ಬೇಯಿಸಿ ಕ್ರಿಸ್ಪಾಗಿ ಬರ್ತದೆ ಕೂಡ, ಮತ್ತು ರುಚಿಯಾಗಿ ಸಹ ಬರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ತುಂಬ ಇಷ್ಟ ಆಗ್ಬೋದು. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು ನೋಡಿ. ಪುನಃ ನಾನು ಬೆಣ್ಣೆ ಹಾಕಿದ್ದೇನೆ. ಈಗ ಮಕ್ಕಳಿಗಾಗಿ ಸಣ್ಣದಾಗಿ ಮಾಡ್ತಾ ಇದ್ದೇನೆ ನೋಡಿ. ಸಣ್ಣದಾದ ಒಂದು 3 ಇದು ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಸ್ವಲ್ಪ ಚೀಸೆಲ್ಲ ಹಾಕಿ ಮಕ್ಕಳಿಗೆ ಕೊಡುವ, ಆಗ ಇನ್ನಷ್ಟು ರುಚಿಯಾಗಿ ಬರ್ತದೆ ನೋಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೂಡ ನೋಡಿ. ಈ ರೀತಿಯಾಗಿಯೇ ಸ್ವಲ್ಪ ಚಪ್ಪಟೆ ಮಾಡಿ ಸೈಡನ್ನು ಸ್ವಲ್ಪ ರೌಂಡ್ ಮಾಡಿದರೆ ಆಯಿತು. 3 ರೆಡಿ ಆಯಿತು. ಈಗ ಇದನ್ನಷ್ಟೇ ಸ್ವಲ್ಪ ಸುತ್ತು ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಹಾಕಿ ಏನಾದರೂ ನಾವು ಮುಚ್ಚಳ ಮುಚ್ಚಿ ಬೇಯಿಸುವ. ಮನೆಯಲ್ಲೇ ಇದ್ದ ಸಾಮಗ್ರಿಗಳನ್ನು ಹಾಕಿ ಮಾಡಿದಂತಹ ರೆಸಿಪಿ ಇದು ನೋಡಿ. ಬೆಣ್ಣೆ ಹಾಕಿದ್ದೇನೆ ನಾನು, ತುಂಬ ಬೆಣ್ಣೆ ಹಾಕಿದಷ್ಟು ರುಚಿಯಾಗಿ ಕೂಡ ಬರ್ತದೆ. ಇದನ್ನು ಸಹ ಅಷ್ಟೇ ತಿರುಗಿಸಿ ಹಾಕಿ ಬೇಯಿಸುವ, ಲೋ ಟು ಮೀಡಿಯಮ್ ಹೀಟಲ್ಲೇ ಬೇಯಿಸುವ. ಇಷ್ಟು ಬೆಂದ್ರೇ ಅದು ಒಳಗೆಲ್ಲ ಚೆನ್ನಾಗಿ ಬೆಂದು ಬರ್ತದೆ.
ಇದೇನು ಕಪ್ಪಾಗಲಿಲ್ಲ, ಅದು ನಿಮಗೆ ನೋಡುವಾಗ ಕಾಣುವುದು ತುಂಬ ರುಚಿಯಾಗಿ ಬರ್ತದೆ. ಈಗ ನೋಡಿ ನಾನಿಲ್ಲಿ ಚೀಸನ್ನು ತುರಿದು ಇಟ್ಟಿದ್ದೇನೆ. ನಾನು ಇದು ಕ್ಯೂಬ್ಸ್ ಇದ್ದ ಚೀಸ್ ಅದನ್ನು ನಾನು ತುರಿದು ಇಟ್ಟಿದ್ದೇನೆ. ಇದನ್ನು ಈಗ ಇದರ ಮೇಲಕ್ಕೆ ನೋಡಿ ಹಾಕ್ತಾ ಇದ್ದೇನೆ. ಆನಂತರ ಟೊಮ್ಯಾಟೊ ಕೆಚಪ್ ಹಾಕುವ ಸ್ವಲ್ಪ. ಇದೆಲ್ಲ ಹಾಕಿದರೆ ಮಕ್ಕಳಿಗೂ ಇಷ್ಟ ಆಗ್ತದೆ, ನಮಗೆ ಕೂಡ ಇಷ್ಟವೇ ನೋಡಿ. ಮಕ್ಕಳು ಪಿಜ್ಜಾ ಬೇಕು, ಇನ್ನೇನಾದರೂ ಬೇಕು ಅಂದರೆ ಹೊರಗಿನ ವಸ್ತು ಈ ರೀತಿ ಮನೆಯಲ್ಲಿದ್ದ ವಸ್ತಲ್ಲಿ ಕಾರ್ನ್ ಒಂದು ಮನೆಯಲ್ಲಿದ್ದರೆ ಮಾಡಿಕೊಡ್ಬೋದು. ಇದು ನೋಡಿ ಪಿಜ್ಜಾ ಆರಿಗ್ಯಾನೋ ಅಂತ ಬರ್ತದೆ ನೋಡಿ, ಅದನ್ನು ಸ್ವಲ್ಪ ಮೇಲೆ ಹಾಕಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ರೆಡಿ ಆಯಿತು ರುಚಿಯಾದ ಚೀಸ್ ಹಾಕಿದ ಮಿನಿ ರೊಟ್ಟಿ. ಇದು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತೆಂದು ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರಬಹುದು. ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.